ಕೊನೆಗೂ ಬಿಜೆಪಿ ಕೈಗೆ ಸಿಕ್ಕೇ ಬಿಟ್ಟು ಬಿಹಾರ. ನಿತೀಶ್ ನೆಕ್ಸ್ಟ್ ಟಾರ್ಗೆಟ್ ಪಿಎಂ ಸೀಟ. ಆಯ ತಪ್ಪಿದ್ರೆ ಮೋದಿ ಹುದ್ದೆಗೆ ಬರುತ್ತಾ ಕುತ್ತು. ಕೊನೆಗೂ ಬಿಹಾರ ರಾಜ್ಯ ಇದೀಗ ಬಿಜೆಪಿ ಕೈ ಸೇರಿದೆ. ಬಿಹಾರದಲ್ಲಿ ಗದ್ದುಗೆ ಹಿಡಿಯಬೇಕು ಅನ್ನೋ ಕಮಲದ ಕನಸು ನನಸಾಗಿದೆ. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ತಮ್ಮ ಸಿಎಂ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆ ಕೊಟ್ಟಿದ್ದು, ಇವತ್ತು ಬಿಜೆಪಿಯ ಸಾಮ್ರಾಟ್ ಚೌಧರಿ ಬಿಹಾರದ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಯಾರು ಈ ಸಾಮ್ರಾಟ್ ಚೌಧರಿ? ನಿತೀಶ್ ಕುಮಾರ್ ಬಿಹಾರವನ್ನ ಬಿಜೆಪಿಗೆ ಬಿಟ್ಕೊಟ್ಟಿದ್ದಕ್ಕೆ. ಬಿಹಾರ ಬಿಟ್ಕೊಟ್ರು ಅಂದ್ರೆ ನಿತೀಶ್ ಕುಮಾರ್ ಅವರ ನೆಕ್ಸ್ಟ್ ಟಾರ್ಗೆಟ್ ಪ್ರಧಾನಿ ಹುದ್ದೆನಾ? ಆಯ ತಪ್ಪಿದ್ರೆ ಮೋದಿ ಹುದ್ದೆಗೆ ಬರುತ್ತಾ ಕುತ್ತು. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿತೀಶ್ ಕುಮಾರ್ ಇಷ್ಟು ದಿನ ಬಿಹಾರದ ಸಿಎಂ ಆಗಿದ್ರು, ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಕೀ ರೋಲ್ ಪ್ಲೇ ಮಾಡ್ತಿದ್ರು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ನಿತೀಶ್ ಕುಮಾರ್ ಅವರ ಜೆಡಿಯು ಪಾರ್ಟಿಯ ಸಪೋರ್ಟ್ ಬೇಕೇ ಬೇಕು. ಹೀಗಾಗಿನೇ ಕಳೆದ ಸಲ ಬಿಹಾರದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ರು ಸಿಎಂ ಹುದ್ದೆಯನ್ನ ನಿತೀಶ್ ಕುಮಾರ್ ಅವರಿಗೆ ಬಿಟ್ಟು ಕೊಡಲಾಗಿತ್ತು. ಆದ್ರೆ ಬಿಹಾರದಲ್ಲಿ ಜೆಡಿಯು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೇ ವರ್ಷದಲ್ಲಿ ಅದೇನಾಯ್ತು? ಅದ್ಯಾಕಾಗಿ ನಿತೀಶ್ ಕುಮಾರ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರು? ಬಿಜೆಪಿಯ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ರ, ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳಬೇಕು ಅಂತೇಳಿ 20 ವರ್ಷಗಳ ಕಾಲ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ತಮ್ಮ ಸಿಎಂ ಹುದ್ದೆಯನ್ನ ತ್ಯಾಗ ಮಾಡಿದ್ರ ಅನ್ನೋ ಅನುಮಾನಗಳು ಇದೀಗ ಎಲ್ಲರನ್ನೂ ಕಾಡ್ತಾ ಇವೆ. ಜೊತೆಗೆ ಇದೇ ಮೊದಲ ಸಲ ಬಿಹಾರದಲ್ಲಿ ಬಿಜೆಪಿ ಪಕ್ಷದವರೊಬ್ಬರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ಬಿಜೆಪಿಯ ಬೇರುಗಳು ಗಟ್ಟಿಯಾಗಲಿವೆ. ಜೊತೆಗೆ ಮುಂದೆಂದು ಬಿಹಾರದ ಸ್ಥಳೀಯ ಪಕ್ಷಗಳಾದ ಜೆಡಿಯು, ಆರ್ಜೆಡಿ ಪಕ್ಷಗಳು ಅಧಿಕಾರಕ್ಕೆ ಬರದಂತೆ ಬಿಜೆಪಿ ನೋಡಿಕೊಳ್ಳೋ ಸಾಧ್ಯತೆ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈಗ ಬಿಜೆಪಿಗೆ ಸಿಎಂ ಸೀಟನ್ನ ಬಿಟ್ಟು ಕೊಟ್ಟಿರೋ ನಿತೀಶ್ ಕುಮಾರ್ ಅವರಿಗೆ ಬಿಹಾರದಲ್ಲಿ ಭವಿಷ್ಯದಲ್ಲಿ ಬೆಲೆ ಇರಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ನಡೆಯುತ್ತಿವೆ. ಹಾಗಾದ್ರೆ ಸರಿಸುಮಾರು 20 ವರ್ಷಗಳ ಕಾಲ ಬಿಹಾರದ ಸಿಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ತಮಗೆ ಲಾಭ ಇಲ್ಲದೆಯೇ ತಮ್ಮ ಸಿಎಂ ಹುದ್ದೆಯನ್ನ ಬಿಜೆಪಿಗೆ ತ್ಯಾಗ ಮಾಡಿದ್ರ ಅನ್ನೋ ಪ್ರಶ್ನೆಯು ಮುನ್ನೆಲೆಗೆ ಬರ್ತಾ ಇದೆ. ಹೌದು ವೀಕ್ಷಕರೇ, ನಿತೀಶ್ ಕುಮಾರ್ ಕೂಡ ಲಾಭ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ತಮ್ಮ ಮಗನನ್ನ ಡಿಸಿಎಂ ಮಾಡಿಸೋದ್ರ ಮೂಲಕ ಬಿಹಾರದಲ್ಲಿ ಭವಿಷ್ಯದಲ್ಲಿ ತಮ್ಮ ಮಗನ ರಾಜಕೀಯಕ್ಕೆ ಭದ್ರ ಬುನಾದಿ ಹಾಕೋಕೆ ಮುಂದಾಗಿದ್ದಾರೆ. ಜೊತೆಗೆ ಸದ್ಯಕ್ಕೆ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ 2 ವರ್ಷಗಳು ಕಳೆದಿವೆ. ಇನ್ನು 3 ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತೆ. ಹೇಗೋ ಕೇಂದ್ರ ಸರ್ಕಾರದಲ್ಲಿ ತಮ್ಮ ಮಾತಿಗೆ ಆನೆ ಬಲ ಇರೋದ್ರಿಂದ ಬಿಜೆಪಿ ಕಮಕ್ಕಿಮಕ್ಕಂದ್ರೆ ತಾವು ಕೊಟ್ಟಿರೋ ಬೆಂಬಲವನ್ನ ವಾಪಸ್ ಪಡೆದು ಸರ್ಕಾರವನ್ನೇ ಉರುಳಿಸಿ ಬಿಡಬಹುದು. ಅವಕಾಶ ಸಿಕ್ಕರೆ ನರೇಂದ್ರ ಮೋದಿ ಅವರನ್ನೇ ಕೆಳಗಿಳಿಸಿ ಪ್ರಧಾನಿಯಾಗಬಹುದು ಅನ್ನೋ ಇಂಟೆನ್ಷನ್ ನಿತೀಶ್ ಕುಮಾರ್ ಅವರಿಗೆ ಇದ್ರೂ ಇರಬಹುದು. ಹೀಗಾಗಿ ನಿತೀಶ್ ಕುಮಾರ್ ಅವರ ಈ ನಡೆಯನ್ನ ಬಿಜೆಪಿ ನಾಯಕರು ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ನಿತೀಶ್ ಕುಮಾರ್ ಈಗ ಕೇಂದ್ರದಲ್ಲಿ ಪ್ರಭಾವಿ ಹುದ್ದೆಯನ್ನು ನಿಭಾಯಿಸಿದ್ರೆ 2029 ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರವೇ ಬರಲಿ, ಇಲ್ಲ ಯುಪಿಎ ಸರ್ಕಾರವೇ ಅಧಿಕಾರಕ್ಕೆ ಬರಲಿ, ಪ್ರಧಾನಿಯಾಗುವ ಅವಕಾಶ ತಮಗೆ ಸಿಗಬಹುದು ಅನ್ನೋ ಪ್ಲಾನ್ ಕೂಡ ನಿತೀಶ್ ಕುಮಾರ್ ಅವರ ತಲೆಯಲ್ಲಿ ಓಡುತ್ತಿರಬಹುದು. ಯಾಕಂದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸಿಎಂ ಆಗಿ 20 ವರ್ಷಗಳ ಕಾಲ ಸರ್ವೈವ್ ಆಗಿದ್ದು ಕೂಡ ಹೀಗೆ ಅಲ್ವಾ? ಅಂದ್ರೆ ನಿತೀಶ್ ಕುಮಾರ್ ಅವರು ಕೂಡ ಅಧಿಕಾರಕ್ಕಾಗಿ ಎನ್ಡಿಎ ಮತ್ತು ಯುಪಿಎ 2 ಬಣಗಳ ಜೊತೆಗೂ ಗುರುತಿಸಿಕೊಂಡಿದ್ರು. ಹೀಗಾಗಿ ಭವಿಷ್ಯದ ಲೆಕ್ಕಾಚಾರದಿಂದ ನಿತೀಶ್ ಕುಮಾರ್ ಅವರು ತಮ್ಮ ಬಿಹಾರ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ನಿತೀಶ್ ಕುಮಾರ್ ಬಿಟ್ಟ ಸಿಎಂ ಹುದ್ದೆಯನ್ನ ಭರ್ತಿ ಮಾಡ್ತಿರೋ ಬಿಜೆಪಿ ಮುಖಂಡ ಸಾಮ್ರಾಟ್ ಚೌಧರಿ ಯಾರು? ಅವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಸಾಮ್ರಾಟ್ ಚೌಧರಿ ಅವರು ನವೆಂಬರ್ 16, 1968ರಂದು ಮುಂಗೇರ್ ಜಿಲ್ಲೆಯ ಲಖನ್ಪುರದಲ್ಲಿ ಜನಿಸಿದ್ರು. ಇವರ ತಂದೆ ಶಕುನಿ ಚೌಧರಿ ಅವರು 6 ಬಾರಿ ಶಾಸಕರಾಗಿ ಮತ್ತು ಸಂಸದರಾಗಿ ಸೇವೆ ಸಲ್ಲಿಸಿದ ಅನುಭವಿ ರಾಜಕಾರಣಿ. ಸಾಮ್ರಾಟ್ ತಮ್ಮ ರಾಜಕೀಯ ಜೀವನವನ್ನ 1990ರ ದಶಕದಲ್ಲಿ ಆರ್ಜೆಡಿ ಪಕ್ಷದ ಮೂಲಕ ಆರಂಭಿಸಿದ್ರು. 1999ರಲ್ಲಿ ರಾಬ್ಡಿ ದೇವಿ ಅವರ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಆದ್ರೆ ಕಾರಣಾಂತರಗಳಿಂದ ಆರ್ಜೆಡಿ ತೊರೆದ ಅವರು 2014ರಲ್ಲಿ ಜೆಡಿಯು ಸೇರಿದ್ರು ಮತ್ತು ಜಿತನ್ ರಾಮ್ ಮಾಂಜಿ ಅವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 1917ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ ಇವರು ಅಲ್ಲಿ ವೇಗವಾಗಿ ಬೆಳೆದ್ರು. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ನಂತರ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು. ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಸಚಿವರಾಗಿ ಮಹತ್ವದ ಸುಧಾರಣೆಗಳನ್ನು ತಂದ್ರು. ಅಲ್ಲದೆ 2023ರಲ್ಲಿ ಬಿಹಾರ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ಇದು ಅವರ ರಾಜಕೀಯ ಜೀವನದ ದೊಡ್ಡ ತಿರುವಾಗಿತ್ತು. ಯಾಕಂದ್ರೆ ಅಲ್ಲಿ ಗುರುತಿಸಿಕೊಳ್ಳಲು ಇದು ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿತು. ಆನಂತರ ಆಗಿದ್ದು ಬರೀ ಇತಿಹಾಸ.
ಜನವರಿ 2024ರಲ್ಲಿ ನಿತೀಶ್ ಕುಮಾರ್ ಮೈತ್ರಿ ಬದಲಿಸಿದಾಗ ಎನ್ಡಿಎ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೃಷ್ಟವಶಾತ್ ಇವತ್ತಿಂದ ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕಾಂಗ ಸಭೆ ಸರ್ವಾನುಮತದಿಂದ ಇವರನ್ನ ಒಪ್ಪಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿಜೆಪಿ ಸೇರಿದ ನಂತರ ಸಾಮ್ರಾಟ್ ಚೌಧರಿ ಆರಂಭದಲ್ಲಿ ನಿತೀಶ್ ಕುಮಾರ್ ವಿರುದ್ಧ ನಾಯಕರಾಗಿ ಹೊರಹೊಮ್ಮಿದ್ರು. ನಿತೀಶ್ ಕುಮಾರ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ತಮ್ಮ ಪೇಟವನ್ನ ತೆಗೆಯೋದಿಲ್ಲ ಅಂತಾನು ಪ್ರತಿಜ್ಞೆ ಮಾಡಿದ್ರು. ಅಲ್ಲದೆ ಬದಲಾಗುತ್ತಿರೋ ಕಾಲಘಟ್ಟದ ಪರಿಣಾಮ ಅವರು ಈಗ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಜಾತಿ ಲೆಕ್ಕಾಚಾರವು ವರ್ಕೌಟ್ ಆಯ್ತಾ? ನಿತೀಶ್ ಕುಮಾರ್ ಬಿಹಾರ ರಾಜ್ಯದಲ್ಲಿ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿದ್ದಾರೆ ಮತ್ತು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಲವ್ ಕುಶ್ ಮತ್ತು ಕುಶ್ವಾಹ ಎರಡು ಜಾತಿಗಳ ಬೆಂಬಲವನ್ನ ಹೊಂದಿದ್ದಾರೆ. ಲವ್ ಕುಶ್ ಅಂದ್ರೆ ಕುಶ್ವಾಹ ಮತ್ತು ಕುರ್ಮಿ ಎರಡು ಜಾತಿಗಳು. ನಿತೀಶ್ ಕುಮಾರ್ ಕುರ್ಮಿ ಜಾತಿಗೆ ಸೇರಿದವರಾಗಿದ್ದಾರೆ. ಸಾಮ್ರಾಟ್ ಚೌಧರಿ ಕೊಯೇರಿ ಜಾತಿಗೆ ಸೇರಿದವರು. ಕುರ್ಮಿ ಜಾತಿಯು 2.87% ಮತಗಳನ್ನ ಹೊಂದಿದ್ರೆ ಕುಶ್ವಾಹ ಸಮುದಾಯವು 4.27% ಮತ ಬ್ಯಾಂಕ್ ಹೊಂದಿದೆ. ಎರಡು ಜಾತಿಗಳನ್ನ ಸೇರಿಸಿದ್ರೆ ಇದು 7% ತಲುಪುತ್ತೆ. ನಿತೀಶ್ ಕುಮಾರ್ ಎರಡು ಜಾತಿಗಳ ನಾಯಕರಾಗಿದ್ರು. ಮೇಲ್ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದ ಜಾತಿಗಳ ನಾಯಕರಾಗಿದ್ರು. ಬಿಜೆಪಿಯು ನಿತೀಶ್ ಕುಮಾರ್ ಅವರ ಬದಲಿಗೆ ಸಾಮ್ರಾಟ್ ಚೌಧರಿ ಅವರನ್ನ ನೇಮಕ ಮಾಡಿತ್ತು ಮತ್ತು ಸಾಮ್ರಾಟ್ ಕೂಡ ಆ ಸ್ಥಾನಕ್ಕೆ ತಮ್ಮನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಬಿಹಾರದಲ್ಲಿ ನಡೆಯುತ್ತಿರೋ ಈ ದಿಢೀರ್ ರಾಜಕೀಯ ಬೆಳವಣಿಗೆ ನಿತೀಶ್ ಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತಾ? ಇಲ್ಲ ಬಿಹಾರದಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ಬಿಟ್ಕೊಂಡು ನಿತೀಶ್ ಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಇಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.